ಹಿಜಾಬ್ ಗದ್ದಲ, ಪೊಲಿಟಿಕಲ್ ಸಮರ ಇವೆರಡರ ಮಧ್ಯೆ ಸರ್ಕಾರ ಧರ್ಮ ಸಂಕಟದಲ್ಲಿ ಸಿಲುಕಿದೆ. ಕೇಸ್ ಕೋರ್ಟ್ನಲ್ಲಿ ಇರುವುದರಿಂದ ಯಾವ ನಿರ್ಧಾರ ತೆಗೆದುಕೊಳ್ಳಬೇಕು ಅನ್ನೋ ತಲೆನೋವು ಶುರುವಾಗಿದೆ. ಹೀಗಾಗಿ ತುರ್ತು ಸಭೆ ನಡೆಸಿದಂತಹ ಸಿಎಂ ಕಾನೂನಿನ ಮೊರೆ ಹೋಗಿದ್ದಾರೆ. ಹೈಕೋರ್ಟ್ ಅಲ್ಲಿ ಜಡ್ಜ್ಮೆಂಟ್ ಬರೋ ತನಕ ಅದನ್ನೇ ಮಕ್ಕಳುಗಳೆಲ್ಲರೂ ಫಾಲೋ ಮಾಡಬೇಕು. ಹಿಜಾಬ್ ತೆಗೆದು ಬೇಕಾದ್ರೆ ಒಳಗೆ ಬರಬಹುದು, ಇಲ್ಲಾದ್ರೆ ನಿಮಗೆ ಬರಲಿಕ್ಕಿಲ್ಲ. ಹೈಕೋರ್ಟ್ ಇಂದ ಯಾವುದೇ ಜಡ್ಜ್ಮೆಂಟ್ ಬರುತ್ತೆ ಎಲ್ಲರೂ ಅದಕ್ಕೆ ಬದ್ಧರಿರ್ತೀವಿ. ಸರ್ಕಾರವನ್ನ ಅಕ್ಷರಶಃ ಧರ್ಮ ಸಂಕಟದಲ್ಲಿ ಸಿಲುಕಿಸಿದೆ. ಕಾಲೇಜಿನಲ್ಲಿ ಯಾವ ರೂಲ್ಸ್ ಜಾರಿ ಮಾಡಬೇಕು, ವಸ್ತ್ರ ಸಂಹಿತೆ ಹೇಗಿರಬೇಕು ಅನ್ನೋ ಬಗ್ಗೆ ಸರ್ಕಾರ ಗಟ್ಟಿ ನಿರ್ಧಾರ ತೆಗೆದುಕೊಳ್ಳಲೇಬೇಕಿದೆ. ಹೀಗಾಗಿ ತುರ್ತು ಸಭೆ ನಡೆಸಿದ ಸಿಎಂ ಕಾನೂನಿನ ತಜ್ಞರ ಮೊರೆ ಹೋಗಿದ್ದಾರೆ. ಹೈಕೋರ್ಟ್ ತೀರ್ಪು ಬರೋವರೆಗೂ ವಸ್ತ್ರ ಸಂಹಿತೆ ಪಾಲಿಸಬೇಕು. ಸಿಎಂ ಬೊಮ್ಮಾಯಿ ನೇತೃತ್ವದ ಸಭೆಯಲ್ಲಿ ನಿರ್ಧಾರ. ವಸ್ತ್ರ ಸಂಹಿತೆ ವಾರ್ ಜೋರಾಗ್ತಿದ್ದಂತೆ ಸಿಎಂ ಬಸವರಾಜ ಬೊಮ್ಮಾಯಿ ಅಲರ್ಟ್ ಆಗಿದ್ರು. ಗೃಹ ಕಚೇರಿ ಕೃಷ್ಣಾದಲ್ಲಿ ಹಿಜಾಬ್, ಕೇಸರಿ ಶಾಲು ವಿವಾದ ಕುರಿತು ಚರ್ಚೆ ನಡೆಸಿದ್ರು. ಶಿಕ್ಷಣ ಸಚಿವ ಬಿಸಿ ನಾಗೇಶ್, ಕಾನೂನು ಸಲಹೆಗಾರರು, ಶಿಕ್ಷಣ ಆಯುಕ್ತರು ಹಾಗೂ ಪಿಯು ಮಂಡಳಿ ನಿರ್ದೇಶಕರು ಸಭೆಯಲ್ಲಿ ಭಾಗಿಯಾಗಿದ್ರು. ಸುದೀರ್ಘವಾಗಿ ಚರ್ಚಿಸಿದ ಬಳಿಕ ಶಿಕ್ಷಣ ಸಚಿವ ಬಿಸಿ ನಾಗೇಶ್, ಈ ವಿಚಾರ ಹೈಕೋರ್ಟ್ನಲ್ಲಿದೆ, ಹೀಗಾಗಿ ತೀರ್ಪು ಬರೋವರೆಗೂ ವಸ್ತ್ರ ಸಂಹಿತೆ ಪಾಲಿಸುವಂತೆ ಸುತ್ತೋಲೆ ಹೊರಡಿಸುತ್ತೇವೆ ಅಂದ್ರು. ಇದರವರೆಗೂ ಯಾವ SDMCಗಳು ತನ್ನ ಶಾಲೆಯಲ್ಲಿ ಯೂನಿಫಾರ್ಮ್ ಅನ್ನ ಅಕಾಡೆಮಿಕ್ ಇಯರ್ನ ಮುಂಚೆನೇ ಪ್ರಿಸ್ಕ್ರೈಬ್ ಮಾಡಿತ್ತು. ಯಾವ ಯೂನಿಫಾರ್ಮ್ ಅನ್ನ ಮಕ್ಕಳುಗಳು ಇವತ್ತವರೆಗೂ ಹಾಕೊಂಡ್ಬಂದಿದ್ರು. ಮ್ಯಾಟರ್ ಹೈಕೋರ್ಟಲ್ಲಿ ಇರೋದ್ರಿಂದ ಹೈಕೋರ್ಟಲ್ಲಿ ಜಡ್ಜ್ಮೆಂಟ್ ಬರೋ ತನಕ ಅದನ್ನೇ ಮಕ್ಕಳುಗಳೆಲ್ಲರೂ ಫಾಲೋ ಮಾಡಬೇಕು. ತಮ್ಮ ನಿಲುವುಗಳನ್ನ ಅಥವಾ ಯಾವುದೋ ಧಾರ್ಮಿಕ ನಿಲುವನ್ನ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನಲ್ಲಿ ಹೇರಕ್ಕೆ ಬರಲ್ಲ. ಸಿಎಂ ಸಭೆ ಮುಗಿಯುತ್ತಿದ್ದಂತೆ ಸರ್ಕಾರ ಹೈಕೋರ್ಟ್ ತೀರ್ಪು ಬರೋವರೆಗೂ ವಸ್ತ್ರ ಸಂಹಿತೆ ಪಾಲಿಸುವಂತೆ ಸುತ್ತೋಲೆ ಹೊರಡಿಸಿದೆ. ಕೋರ್ಟ್ ತೀರ್ಪು ಬರೋವರೆಗೆ ಯಥಾಸ್ಥಿತಿ ಕಾಪಾಡುವಂತೆ ಸೂಚನೆ ನೀಡಿದೆ. ಸದ್ಯ ಸರ್ಕಾರ ಹೈಕೋರ್ಟ್ ತೀರ್ಪು ಬರೋವರೆಗೂ ಕಾದು ನೋಡೋದಾಗಿ ಹೇಳಿದೆ. ಆದ್ರೆ ಹಿಜಾಬ್ ಧರಿಸಿಯೇ ಶಾಲೆಗೆ ಬರ್ತೀವಿ ಅಂತ ವಿದ್ಯಾರ್ಥಿನಿಯರು ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಫೆಬ್ರವರಿ 8ಕ್ಕೆ ಹೈಕೋರ್ಟ್ನಲ್ಲಿ ಹಿಜಾಬ್ ವಿಚಾರಣೆ. ಯುವತಿಯರು ಸಲ್ಲಿಸಿದ ರಿಟ್ ಅರ್ಜಿ ವಿಚಾರಣೆ ಕೈಗೆತ್ತಿಕೊಂಡಿರುವ ಹೈಕೋರ್ಟ್ ಫೆಬ್ರವರಿ 8ಕ್ಕೆ ವಿಚಾರಣೆ ಆರಂಭಿಸಲಿದೆ. ಹಿಜಾಬ್ ಅನುಮತಿಗೆ ನಿರ್ದೇಶನ ಕೋರಿ ವಿದ್ಯಾರ್ಥಿನಿಯರು ರಿಟ್ ಅರ್ಜಿ ಸಲ್ಲಿಸಿದ್ದು, ಹಿಜಾಬ್ ಧರಿಸುವುದು ಮೂಲಭೂತ ಹಕ್ಕೆಂದು ಘೋಷಿಸಿ ಅಂತ ವಾದ ಮುಂದಿಟ್ಟಿದ್ದಾರೆ. ಹಿಜಾಬ್ ಧರಿಸುವುದು ಮೂಲಭೂತ ಹಕ್ಕು ಅಂತ ಘೋಷಿಸಿ ಅಂತ ಉಲ್ಲೇಖಿಸಿ ಮುಸ್ಲಿಂ ವಿದ್ಯಾರ್ಥಿನಿಯರು ರಿಟ್ ಅರ್ಜಿಯಲ್ಲಿ ಸಲ್ಲಿಸಿದ್ದಾರೆ. ಜನರಿಗೆ ಧರ್ಮ ಅನುಸರಿಸುವ ಹಕ್ಕನ್ನು ನೀಡಲಾಗಿದೆ. ಹೀಗಾಗಿ ಕೆಲ ಸಂದರ್ಭಗಳಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡಬಹುದು. ಒಂದು ವೇಳೆ ಸಾರ್ವಜನಿಕ ಸುವ್ಯವಸ್ಥೆ, ನೈತಿಕತೆಗೆ ಅಡ್ಡಿಯಾದ್ರೆ ಮಾತ್ರ ಹಸ್ತಕ್ಷೇಪ ಮಾಡಬಹುದು. ಸದ್ಯ ಸರ್ಕಾರದ ಕ್ರಮ ದುರುದ್ದೇಶಪೂರಿತ ಮತ್ತು ತಾರತಮ್ಯದಿಂದ ಕೂಡಿದೆ. ಹಿಜಾಬ್ ಧರಿಸುವುದು ಇಸ್ಲಾಂ ಧರ್ಮದ ಅವಿಭಾಜ್ಯ ಆಚರಣೆಯಾಗಿದ್ದು, ಸರ್ಕಾರ ವಿಶ್ವವಿದ್ಯಾಲಯಕ್ಕೆ ಹಿಜಾಬ್ಗೆ ಅನುಮತಿಸಿ ನಿರ್ದೇಶನ ನೀಡಬೇಕು ಅಂತ ಮನವಿ ಮಾಡಲಾಗಿದೆ. ಹೈಕೋರ್ಟ್ ಆದೇಶಕ್ಕೆ ಬದ್ಧ ಎಂದ ವಕ್ಫ್ ಬೋರ್ಡ್. ವಿದ್ಯಾರ್ಥಿನಿಯರು ಪಟ್ಟು ಹಿಡಿದಿರುವುದರಿಂದ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ವಕ್ಫ್ ಬೋರ್ಡ್ ಅಧ್ಯಕ್ಷ ಶಫಿ ಸಹಾದಿ ಅವರಿಗೂ ಬುಲಾವ್ ನೀಡಿ ಚರ್ಚೆ ನಡೆಸಿದರು. ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದ ಸಭೆ ಬಳಿಕ ಮಾತನಾಡಿದ ವಕ್ಫ್ ಬೋರ್ಡ್ ಅಧ್ಯಕ್ಷ, ಹೈಕೋರ್ಟ್ ಆದೇಶಕ್ಕೆ ನಾವು ಬದ್ಧ. ಹಿಜಾಬ್ ವಿವಾದಕ್ಕೆ ಬ್ರೇಕ್ ಹಾಕದಿದ್ದರೆ ಶಿಕ್ಷಣ ವ್ಯವಸ್ಥೆ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅಂದ್ರು. ಸರ್ಕಾರಿ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸಿ ಬರಲೇಬಾರದು ಅಂತ ಹೇಳ್ತಾ ಇದ್ದಾರೆ. ಕೆಲವು ಕಡೆಗಳಲ್ಲಿ ಸಚಿವರು ಹೊರಡಿಸಿದಂತಹ ಸುತ್ತೋಲೆ ಪ್ರಕಾರ ಅಲ್ಲಿ ಯಾವುದು ಸ್ಟೇಟಸ್ ಕೋ ಮೈಂಟೈನ್ ಮಾಡಬೇಕು ಅಂತ ಹೇಳಿದ್ದಾರೆ. ಏನಿದ್ರು ಈಗ ಹೈಕೋರ್ಟಲ್ಲಿದೆ, ಹೈಕೋರ್ಟ್ ಮೆಟ್ಟಲೇರಿದೆ ವಿವಾದ. ಹೈಕೋರ್ಟಿಂದ ಯಾವುದೇ ಜಡ್ಜ್ಮೆಂಟ್ ಬರುತ್ತೆ ಎಲ್ಲರೂ ಅದಕ್ಕೆ ಬದ್ಧರಿರ್ತೀವಿ ಅಂತ ಸರ್ಕಾರದ ಕಡೆಯಿಂದ ಸಚಿವರು ಹೇಳಿದ್ದಾರೆ. ಲೋಕಸಭೆಯಲ್ಲೂ ಉಡುಪಿ ಹಿಜಾಬ್ ಕದನ ಪ್ರಸ್ತಾಪ. ಕುಂದಾಪುರದಲ್ಲಿ ಕಿಡಿ ಹೊತ್ತಿಸಿರೋ ಹಿಜಾಬ್ ಕದನ ದೇಶಾದ್ಯಂತ ಸದ್ದು ಮಾಡ್ತಿದೆ. ಕಾಶ್ಮೀರದ ಮಾಜಿ ಸಿಎಂ ಮೆಹಬೂಬಾ ಮುಫ್ತಿ ಟ್ವಿಟರ್ನಲ್ಲಿ ವಿವಾದದ ಬಗ್ಗೆ ಧ್ವನಿ ಎತ್ತಿದ್ರೆ, ಡಿಎಂಕೆ ಸಂಸದ ಲೋಕಸಭೆಯಲ್ಲೂ ಕುಂದಾಪುರ ಹಿಜಾಬ್ ವಿವಾದವನ್ನ ಪ್ರಸ್ತಾಪಿಸಿದ್ರು. In Kundapura Government College in Karnataka, women children wearing hijabs were not allowed inside the government college gates in Karnataka. Why was it done? Saffron clad people had gone inside and they had threatened and they had this thing. The government should at once take action upon it. ಇಷ್ಟೇ ಅಲ್ಲ, ಟ್ವಿಟರ್ನಲ್ಲಿ ಹಿಜಾಬ್ ಸದ್ದು ಮಾಡ್ತಿದ್ದು ಶಶಿ ತರೂರ್, ಮೋಹನ್ ದಾಸ್ ಪೈ ಫೈಟ್ ನಡೆದಿದೆ. ಹಿಜಾಬ್ಗೆ ಅವಕಾಶ ನೀಡದಿದ್ರೆ ಸಿಖ್ಖರ ಟರ್ಬನ್ಗೂ ಅವಕಾಶ ನೀಡಲ್ವಾ?
ಹಿಂದೂಗಳ ಹಣೆಗೆ ತಿಲಕಕ್ಕೂ ಅವಕಾಶ ನೀಡೋದಿಲ್ವಾ ಅಂತ ಶಶಿ ತರೂರ್ ಪ್ರಶ್ನೆ ಮಾಡಿದ್ರು. ವಿದ್ಯಾರ್ಥಿನಿಯರಿಗೆ ಕಾಲೇಜು ಒಳಗೆ ಪ್ರವೇಶಕ್ಕೆ ಅವಕಾಶ ಕೊಡಿ ಎಂದ್ರು. ತರೂರ್ ಟ್ವೀಟ್ಗೆ ಉದ್ಯಮಿ ಮೋಹನ್ ದಾಸ್ ಪೈ ಆಕ್ಷೇಪ ವ್ಯಕ್ತಪಡಿಸಿದ್ದು, ರಾಜಕಾರಣ ಮಾಡುವುದನ್ನ ನಿಲ್ಲಿಸಿ ಅಂತ ಕುಟುಕಿದ್ರು. ಒಟ್ಟಿನಲ್ಲಿ ದೇಶಾದ್ಯಂತ ಸಂಚಲನೆ ಎಬ್ಬಿಸಿರೋ ಹಿಜಾಬ್ ಸರ್ಕಾರವನ್ನು ಧರ್ಮ ಸಂಕಟಕ್ಕೆ ಸಿಲುಕಿಸಿದೆ. ಸದ್ಯ ಕದನ ಕೋರ್ಟ್ ಮೆಟ್ಟಿಲೇರಿದ್ದು ಫೆಬ್ರವರಿ 8ಕ್ಕೆ ಏನಾಗಲಿದೆ ಅನ್ನೋದು ಕುತೂಹಲ ಮೂಡಿಸಿದೆ. ಸುನಿಲ್ ಜೊತೆ ರಮೇಶ್, TV9 ಬೆಂಗಳೂರು.